ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂಥ ನಾಡಿನ ಸಮಸ್ತ ಸ್ಪರ್ಧಾ ಮಿತ್ರರಿಗೆ ನಿಮ್ಮ ನಾಟಿಕರ್ ಸರ್ ಮಾಡ್ತಕ್ಕಂಥ ನಮಸ್ಕಾರಗಳು. ಸ್ನೇಹಿತರೆ, ಬಹುದಿನದ ನಂತರ ನಾನು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಇವತ್ತು ಒಂದು ಹೊಸ ವಿಷಯ ಏನಪ್ಪ ಅಂತಂದರೆ, ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಉನ್ನತವಾದಂಥ ಅನುಭವವನ್ನು ಹೊಂದಿರತಕ್ಕಂಥ ಮಮದಾಪುರ್ ಸರ್ ಆಗಿರ್ಬೋದು, ತೇಲಿ ಸರು ಮತ್ತು ಅಶೋಕ್ ಸರ್ ಅವರ ನೇತೃತ್ವದಲ್ಲಿ ಒಂದು ಹೊಸ ಕೆರಿಯರ್ ಅಕಾಡೆಮಿ, ಆರ್ಯಭಟ್ಟ ಕೆರಿಯರ್ ಅಕಾಡೆಮಿ ಇವತ್ತು ಬಿಜಾಪುರದಲ್ಲಿ ಸ್ಟಾರ್ಟ್ ಆಗಿದೆ. ಸ್ನೇಹಿತರೆ, ಇದು ರಾಜ್ಯದಲ್ಲಿ ಅತ್ಯುತ್ತಮ ಉಪನ್ಯಾಸಕರಿಂದ ಕೂಡಿರ್ತಕ್ಕಂಥ ಒಂದು ಅಕಾಡೆಮಿ. ಇಲ್ಲಿ ಸೈನ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚು ಕಷ್ಟಕರವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಒಂದು ಸೈನ್ಸ್, ಒಂದು ಮೆಂಟಲಿಟಿ, ಜೊತೆಗೆ ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ಸಂವಿಧಾನ ಮತ್ತು ಸಾಮಾನ್ಯ ಜ್ಞಾನ, ಪರಿಸರ ಅಧ್ಯಯನ ಮತ್ತು ಕಂಪ್ಯೂಟರ್, ಮತ್ತು ಇನ್ನೂ ಸ್ವಲ್ಪ ಪ್ರಚಲಿತ ಘಟನೆಗಳ ಬಗ್ಗೆ ಓದ್ಕೊಂಡ್ರೆ ಸಾಕಾಗ್ತದೆ. ಅದಕ್ಕೋಸ್ಕರ ಇವತ್ತು ಕರ್ನಾಟಕದಲ್ಲಿ ಅತ್ಯುತ್ತಮವಾದಂಥ ಜ್ಞಾನವನ್ನು ಹೊಂದಿರತಕ್ಕಂಥ ಸ್ಪರ್ಧಾತ್ಮಕ ಜಗತ್ತಿನಲ್ಲೇ ಒಂದು ಒಳ್ಳೆಯ ತಂಡವನ್ನು ಕಟ್ಟಿಕೊಂಡು ಇವತ್ತು ಆರ್ಯಭಟ್ಟ ಕೆರಿಯರ್ ಅಕಾಡೆಮಿ ಬಿಜಾಪುರದಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ತಾವೆಲ್ಲರೂ ಈ ಒಂದು ಸುವರ್ಣ ಅವಕಾಶವನ್ನು ಬಳಸಿಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗೆ ಮಾಡಬೇಕಾದ್ರೆ ಆರ್ಯಭಟ್ಟ ಕೆರಿಯರ್ ಅಕಾಡೆಮಿಗೆ ತಾವೆಲ್ಲರೂ ಬಂದು ತರಬೇತಿಯನ್ನು ಪಡಿಬೇಕಾಗ್ತದೆ. ಅಲ್ಲಿ ನಾನು ಕೂಡ ನಿಮಗೆ ಉಚಿತವಾಗಿ ಮಾರ್ಗದರ್ಶನವನ್ನು ಮಾಡ್ತೇನೆ. PSI ಆಕಾಂಕ್ಷಿಗಳಿಗೆ ಪ್ರಬಂಧವನ್ನು ಹೇಗೆ ಬರೀಬೇಕು, ಟ್ರಾನ್ಸ್ಲೇಷನನ್ನು ಹೇಗೆ ಬಿಡಿಸಬೇಕು, ಪ್ರಿಸೈಸ್ ರೈಟಿಂಗನ್ನು ಹೇಗೆ ಮಾಡಬೇಕು, ಜೊತೆಗೆ ಪ್ರಬಂಧವನ್ನು ಹೇಗೆ ಬರೆದರೆ ಹೇಗೆ ಸ್ಕೋರ್ ಮಾಡ್ಬೋದು, ಮತ್ತು ಪತ್ರಿಕೆ 1, ಪತ್ರಿಕೆ 2 ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೇನೆ. ಜೊತೆಗೆ ಭೂಗೋಳಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ಮಾರ್ಗದರ್ಶನ ಮಾಡ್ತೇನೆ. ಜೊತೆಗೆ ನಿಮಗೆ ದೈಹಿಕ ತರಬೇತಿ ಉಚಿತವಾಗಿ ಅಲ್ಲಿ ಆರ್ಯಭಟ್ಟ ಕೆರಿಯರ್ ಅಕಾಡೆಮಿ ಒಂದೇ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಪೊಲೀಸ್ ಮತ್ತು PSI ಆಕಾಂಕ್ಷಿಗಳಿಗೆ ಉಚಿತವಾದಂಥ ದೈಹಿಕ ತರಬೇತಿಯನ್ನು ಮಾಡ್ತಕ್ಕಂಥದ್ದು ಒಂದು ಆರ್ಯಭಟ್ಟ ಕೆರಿಯರ್ ಅಕಾಡೆಮಿಯ ಒಂದು ವಿಶೇಷವಾದಂಥ ಅಂಶಗಳಲ್ಲಿ ಒಂದು ಅಂತ ಹೇಳ್ತೀನಿ. ಹಾಗಾಗಿ ತಾವೆಲ್ಲರೂ ಆರ್ಯಭಟ್ಟ ಕೆರಿಯರ್ ಅಕಾಡೆಮಿ ಬಂದು ತರಬೇತಿಯನ್ನು ತೊಗೋಬೇಕು. ಮೊದಲು ಬಂದವರಿಗೆ ಮೊದಲು ಆದ್ಯತೆ. ಈಗಾಗಲೇ ಪ್ರವೇಶಗಳು ಪ್ರಾರಂಭವಾಗಿವೆ. ನಾಳೆ 9ನೇ ತಾರೀಕಿಗೆ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಸೊ ಯಾರ್ಯಾರು ಪ್ರವೇಶವನ್ನು ಪಡಿಬೇಕಂತೀರಿ ಆದಷ್ಟು ಬೇಗ ಬಂದು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ತರಬೇತಿಯನ್ನು ಪಡೀಲಿಕ್ಕೆ ಬರಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊತೇನೆ ಸರ್ ಪರವಾಗಿ. ಸೊ ಈಗ ಏನು ಹೇಳೋದಪ್ಪ ಅಂತಂದರೆ, ನಮ್ಮ ಹಳ್ಳಿಗಾಡಿನ ಜನರು, ಹಳ್ಳಿಗಾಡಿನ ವಿದ್ಯಾರ್ಥಿಗಳು ಏನೋ ಒಂದು ಜೀವನದಲ್ಲಿ ಸಾಧನೆ ಮಾಡಬೇಕಂತ ತಿಳ್ಕೊಂಡು ಸಿಟಿಗಳಿಗೆ ಬಂದು ನಗರಗಳಲ್ಲಿ ರೂಮ್ಗಳನ್ನು ಮಾಡಿಕೊಂಡು ಮಾರ್ಕೆಟ್ಗಳಲ್ಲಿ ಕಾಣಸಿಗ್ತಕ್ಕಂಥ ಯಾವುದೋ ಪುಸ್ತಕಗಳನ್ನ ತೊಗೊಂಡು ಓದ್ತಿರ್ತಾರೆ. ಅಂಥ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತಕ್ಕಂಥ ಸಂದೇಶ ಏನಪ್ಪ ಅಂತಂದರೆ, ನಾವು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯಶಸ್ವಿ ಆಗಬೇಕಾದ್ರೆ ಹೇಗೆ ಓದಬೇಕು, ನಾವು 24x7 ಓದಬೇಕಾ ಅಥವಾ 5 ಗಂಟೆ ಮಾತ್ರ ಓದಬೇಕಾ? ಕೆಲವೊಬ್ರು ಹೇಳ್ತಾರೆ 16 ಗಂಟೆ ಓದು, ಕೆಲವೊಬ್ರು ಹೇಳ್ತಾರೆ 20 ಗಂಟೆ ಓದು, ಕೆಲವೊಬ್ರು ಹೇಳ್ತಾರೆ 3 ತಾಸು ಓದು, ಕೆಲವೊಬ್ರು ಹೇಳ್ತಾರೆ 10 ತಾಸು. ಎಷ್ಟು ಓದಬೇಕು? ನನ್ನ ಪ್ರಕಾರ, ನನ್ನ ಒಂದು ಅಂದಾಜಿನ ಪ್ರಕಾರ, ನಾನು ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಸುಮಾರು 6 ತಿಂಗಳು ಓದೀನಿ. ನಾ ಹೆಚ್ಚಿಗೆ ಓದಿಲ್ಲ, 6 ತಿಂಗಳಲ್ಲಿ ಓದಿ ಸುಮಾರು 7 ಸರ್ಕಾರಿ ಹುದ್ದೆಗಳನ್ನು ನಾನು ಪಡ್ಕೊಂಡಿನಿ ಅಂತ ಹೇಳೋಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಈ ಸದ್ಯಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಸಬ್ ಇನ್ಸ್ಪೆಕ್ಟರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸೊ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಕ್ಕಂಥ ಒಂದೇ ಒಂದು ಈ ಒಂದು ಸಂದೇಶ ಏನಪ್ಪ ಅಂತಂದರೆ, ಹೇಗೆ ಓದಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೇಗೆ ತಯಾರಿ ಮಾಡಬೇಕಂತಂದರೆ, ಓದುವಂಥ ವಿಧಾನ ಕೇವಲ ನಾವು ಪುಸ್ತಕವನ್ನು ಮುಂದಿಟ್ಕೊಂಡು ಓದೋಕ್ಕಾಗಂಗಿಲ್ಲ. ಯಾವಾಗಲೂ ಒಂದು ಕಲಿಕೆ ಅಂತಕ್ಕಂಥದ್ದು ಮನುಷ್ಯನಿಗೆ ಆಗಬೇಕಾದ್ರೆ 4 ಹಂತಗಳು ಬೇಕು, 4 ಕೌಶಲ್ಯಗಳಿರ್ತಾವೆ. ಯಾವುದಂತಂದರೆ, 1 ಓದುವುದರ ಮೂಲಕ ನಾವು ಕಲಿಕೆಯನ್ನು ಮಾಡ್ಕೋಬೋದು, 2 ಬರೆಯುವುದರ ಮೂಲಕ ಕಲಿಕೆ ಆಗ್ತದೆ, 1 ಆಲಿಸುವುದರ ಮೂಲಕ ಕೇಳುವುದರ ಮೂಲಕ ಕಲಿಕೆ ಆಗ್ತದೆ, ಇನ್ನೊಂದು ಪುನಃಸ್ಮರಣೆಯ ಮೂಲಕ ಕಲಿಕೆಯನ್ನು ನಾವು ಎಫೆಕ್ಟ್ಗೊಳಿಸಬಹುದು ಅಂತ ಹೇಳ್ತೀನಿ. 4 ಕೌಶಲ್ಯಗಳಿದಾವೆ. ಅದರಲ್ಲಿ ಓದಬೇಕು, ಓದೋದನ್ನು ಹೇಗೆ ಓದಬೇಕು ಅನ್ನತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನೋಡ್ತೀನಿ. ನೋಡಿ, ಇಲ್ಲಿ ನಾವು ಓದಬೇಕಾದ್ರೆ ನಿಯಮಿತವಾಗಿ ಓದಬೇಕು. ನಾವು
ಪ್ರತಿದಿನ ನಿಯಮಿತವಾಗಿ ಅಂದರೆ ಪ್ರತಿದಿನವೂ ಓದಬೇಕು, ನಿರಂತರವಾಗಿ ಪ್ರತಿದಿನವೂ ಪ್ರತಿದಿನ ಓದಬೇಕು ಸ್ಟಡಿ. ಈಗ ಯಾರೋ ಏನೋ ಒಂದು ಮೋಟಿವೇಶನ್ ಮಾಡಿದ್ರು ಅಂತ ತಿಳ್ಕೊಂಡು ಒಂದು 2 ದಿವಸ ಚೆನ್ನಾಗಿ ಓದೋದು, ಆ ನಂತರ ಓದೋದನ್ನು ಸ್ಟಾಪ್ ಮಾಡಿ ಊರಿಗೆ ಹೋಗೋದು, ಮತ್ತು ಎಲ್ಲೋ ತಿರುಗಾಡೋದು, ಟೂರ್ ಮಾಡೋದು, ಈ ಥರ ನಡಬರ್ಕ್ ಗ್ಯಾಪ್ಗಳನ್ನ ಬಿಟ್ಟರೆ ನಿಮಗೆ ಓದಿನಲ್ಲಿ ತೊಂದರೆಗಳು ಬರ್ತಾವೆ, ಓದು ಸಕ್ಸಸ್ ಆಗುವುದಿಲ್ಲ. ಹಾಗಾಗಿ ಏನು ಮಾಡಬೇಕು, ನಿಯಮಿತವಾಗಿ ಪ್ರತಿದಿನ ಓದಬೇಕು. ಮತ್ತು ಹೆಂಗೆ ಓದ್ಬೇಕು ಸರ್, ಪ್ರತಿದಿನ ಹೆಂಗೆ ಓದ್ಬೇಕಂತಂದರೆ ಪ್ಲ್ಯಾನ್ಗಳನ್ನು ಮಾಡ್ಕೋಬೇಕು. ನಾ ಹೇಳ್ತೀನಿ ನಿಮಗೆ, ಯೋಜನೆಗಳನ್ನು ಮಾಡ್ಕೊಡ್ರಿ. ಯೋಜನೆ ಪ್ಲ್ಯಾನ್ ಮಾಡಬೇಕು. ಪ್ಲ್ಯಾನ್ ಅಂದರೆ ಏನು, ಟೈಮ್ ಟೇಬಲನ್ನು ಹಾಕೋಬೇಕು. ನೀವೆಲ್ಲ ಇಲ್ಲಿ ಟೈಮ್ ಟೇಬಲ್ ನೀವು ಎಷ್ಟು ಟೈಮ್ ಟೇಬಲ್ ಮುಖಾಂತರ ಓದ್ತಿರೋ ಅಷ್ಟು ನಿಮ್ಗೆ ನಿಮ್ಮ ಓದು ಸ್ಟಡಿ ಭಾಳ ಎಫೆಕ್ಟ್ ಆಗಿರ್ತಕ್ಕಂಥದ್ದು. ಏನು ಸರ್ ಟೈಮ್ ಟೇಬಲ್ ಅಂತಂದರೆ, ನನ್ನ ಪ್ರಕಾರ ಬೇರೆ ವ್ಯಕ್ತಿಗಳು ಬೇರೆ ಥರ ಹೇಳಿರ್ಬೋದು, ಬಟ್ ನನ್ನ ಪ್ರಕಾರ 24 ಗಂಟೆಗಳಲ್ಲಿ ಎಷ್ಟು ಗಂಟೆ ಓದಬೇಕು ಮತ್ತು 24 ಗಂಟೆಯನ್ನು ಹೇಗೆ ಯೂಸ್ ಮಾಡ್ಕೋಬೇಕಂತ ನಾನು ಹೇಳ್ತೀನಿ ನಿಮಗೆ. ಸದ್ಯ ನೋಡಲಿ, ನೀವು ಬೆಳಿಗ್ಗೆ ಏನು ಮಾಡಬೇಕಂದ್ರೆ 5 ಗಂಟೆಗೆ ಕೇಳಬೇಕು. 5 ಗಂಟೆಯಿಂದ 6 ಗಂಟೆವರೆಗೆ ನೀವು ಸ್ವಲ್ಪ ವಾಕಿಂಗ್, ಜಾಗಿಂಗ್, ರನ್ನಿಂಗ್ ಮಾಡ್ಕೊಂಡು ಬರಬೇಕು. ನೀವು ಯಾಕಂತಂದ್ರೆ ಬರೀ ಓದ್ಲಿಕ್ಕೆ ಬಂದಿಲ್ಲ ಇಲ್ಲಿ, ನೀವು ಪೊಲೀಸ್ PS ಆಗಬೇಕು ಅಥವಾ ಬೇರೆ ಹುದ್ದೆಗಳಿಗೆ ಹೋಗೋದಾದರೂ ಕೂಡ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಹಿಂದೆ ಇರಬೇಕು ನಿಮಗೆ. ಅದಕ್ಕೋಸ್ಕರ 5 ಗಂಟೆಗೆ ಕರೆಕ್ಟಾಗಿ ಹೇಳೋದನ್ನು ರೂಢಿ ಮಾಡಿಕೊಡ್ರಿ. 6 ಗಂಟೆವರೆಗೆ ನಿಮ್ಮ ವ್ಯಾಯಾಮಗಳನ್ನು ಮುಗಿಸಿ ನಿಮ್ಮ ಎಲ್ಲ ಏನು ಫ್ರೆಶಪ್ ಆಗಿ 6 ಗಂಟೆಗೆ ರೆಡಿ ಆಗಬೇಕು. 6 ಗಂಟೆಗೆ ರೆಡಿಯಾಗಿ 6ರಿಂದ 9 ಗಂಟೆ ತನಕ ಓದ್ಬೇಕು. 6 ಗಂಟೆ ಕೂತ್ರಪ್ಪ ಅಂತಂದ್ರೆ ಒಟ್ಟ ಹೇಳಂಗಿಲ್ಲ. ಒಂದು ಸಲ ಕೂಡ್ದು ಪ್ರಾಕ್ಟೀಸ್ ಮಾಡ್ಬೇಕು. ನಾವು ಮೊದಲು ಒಂದು ಸಲ ಕೂತ್ರೆ ಅಂದರೆ 3 ತಾಸು ಕಂಪಲ್ಸರಿ ಕೂಡೋದನ್ನು ಕಲಿಬೇಕು. ತಾನೇ ಪುಸ್ತಕ ಕೈಯಾಗಿ ಬರ್ತದೆ. 6 ಗಂಟೆಯಿಂದ 9 ಗಂಟೆ ತನಕ ಓದಬೇಕು. ಮುಂದೆ ಮತ್ತು 1 ತಾಸು ರೆಸ್ಟ್ ಮಾಡಬೇಕು. 1 ತಾಸು ರೆಸ್ಟ್ ಮಾಡಬೇಕು ಅಂದರೆ 9ರಿಂದ 10 ನೀವಿಲ್ಲಿ ಟಿಫಿನ್ ಮಾಡ್ಬೋದು ಅಥವಾ ಏನೋ ಸಣ್ಣ ಪುಟ್ಟ ಕೆಲಸಗಳಿದ್ದರೆ ಕೆಲಸ ಮಾಡ್ಬೋದು. 10 ಗಂಟೆ ತನ್ನ ನಿಮ್ಮ ಮೈಂಡು ಸಹಿತ ಫ್ರೆಶಪ್ ಆಗ್ತದೆ. 9ರಿಂದ 10 ಗಂಟೆವರೆಗೆ ರೆಸ್ಟ್ ಮಾಡಿರಿ. ಜೊತೆಗೆ ನೀವು 10 ಗಂಟೆಗೆ ಸ್ಟಾರ್ಟ್ ಮಾಡಬೇಕು. ಮತ್ತು 10 ಗಂಟೆಗೆ ಸ್ಟಾರ್ಟ್ ಮಾಡಿ 1 ಗಂಟೆ ತನಕ ನೀವು ಸ್ಟಡಿ ಮಾಡಬೇಕು. 1 ಗಂಟೆವರೆಗೆ ಸ್ಟಡಿ ಮಾಡಬೇಕು. ನೋಡಿ, 10 ಗಂಟೆಯಿಂದ 1 ಗಂಟೆ, 10 ಗಂಟೆಯಿಂದ 1 ಗಂಟೆ, 6ರಿಂದ 9 ಗಂಟೆ, ಇಲ್ಲಿ 3 ಗಂಟೆ, ಇಲ್ಲಿ 3 ಗಂಟೆ, 6 ಗಂಟೆ ಸ್ಟಡಿ ಆಯ್ತು. ಮುಂದೆ ಏನು ಮಾಡಬೇಕು, ನೀವು 1 ಗಂಟೆಯಿಂದ 4 ಗಂಟೆ ಬಿಲ್ಕುಲ್ ಫ್ರೆಶಪ್ ರೆಸ್ಟ್ ಮಾಡಬೇಕು. ಮಧ್ಯಾಹ್ನದಲ್ಲಿ ಕನಿಷ್ಠ 1 ಗಂಟೆ ಆದರೂ ಮಲ್ಕೋಬೇಕು. ಮನುಷ್ಯನಿಗೆ ಓದು ಯಾವಾಗ ತಲೆಗತ್ತದಂದರೆ ಮಲ್ಕೊಂಡು ಎದ್ದು ಓದಬೇಕು. ನೀವು ರಿವಿಷನ್ಗಳನ್ನು ಮಾಡ್ತಿರಲ್ಲ, ಮಲ್ಕೊಂಡು ಎದ್ದು ರಿವಿಷನ್ ಮಾಡಿರಿ, ಹಾಗೆ ಕೂತು ರಿವಿಷನ್ ಮಾಡಿರಿ. ಯಾವುದು ಎಫೆಕ್ಟ್ ಆಗಿ ಯಾವುದು ನಿಮ್ಗೆ ನಿಮ್ಗೆ ನೆನಪಿನಲ್ಲಿ ಯಾವುದು ಜಾಸ್ತಿ ವೇಗವಾಗಿ ಬರ್ತಕ್ಕಂಥ ನೀವೇ ಕಲ್ಪನೆ ಮಾಡ್ಕೊಂಡು ನೋಡಿರಿ. ಒಂದು ಸ್ವಲ್ಪ 1 ಗಂಟೆಗೆ ಓದೋದು ಸ್ಟಾಪ್ ಮಾಡಬೇಕು. 4 ಗಂಟೆವರೆಗೆ ನಿಮ್ಮ ಊಟ, ನಿಮ್ಮ ರೂಮ್ನಲ್ಲಿದ್ದರೆ ನೀವು ಅಡುಗೆ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಮೆಸ್ಸಿಗೆ ಹೋಗಿ ಊಟ ಮಾಡ್ಕೊಂಬರೋದಾಗಿರ್ಬೋದು. 1 ಗಂಟೆಗೆ ಹೋದರೆ 1 ಗಂಟೆಯಿಂದ 2 ಗಂಟೆ ತನಕ ಊಟ ನಿಮ್ಮದೆಲ್ಲ ಇದಾದರೆ 2 ಗಂಟೆಯಿಂದ 4 ಗಂಟೆ ತನಕ ಅವ್ರಿಗೆ ನಿದ್ದೆ ಮಾಡಿರಿ. ಕಂಪಲ್ಸರಿ 2 ಗಂಟೆ ನಿದ್ದೆ ಮಾಡಿರಿ ಮಧ್ಯಾಹ್ನದಾಗ. ನೋಡಿ, 4 ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡಿರಿ. 4 ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡಿರಿ. 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 8 ಗಂಟೆ ತನಕ ಸ್ಟಡಿ ಮಾಡಿರಿ. 8 ಗಂಟೆ ಸ್ಟಡಿ. ಇಲ್ಲಿ 20 ಅಂದರೆ ಈ ರೈಲ್ವೆ ಟೈಮ್ ಇದು 20 ಗಂಟೆ, 8 ಗಂಟೆ ಅಂದಂಗೆ ಇದು. 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 8 ಗಂಟೆ ತನಕ ಸ್ಟಡಿ ಮಾಡಿರಿ. ಇಲ್ಲಿ ಎಷ್ಟಾಯಿತು, 4 ಗಂಟೆ. ಇಲ್ಲಿ 6ರಿಂದ 9 3 ಗಂಟೆ, 10ರಿಂದ 1 3 ಗಂಟೆ, 4ರಿಂದ 8 4 ಗಂಟೆ, ಟೋಟಲ್ 10 ಗಂಟೆ ಸ್ಟಡಿ. 10 ಗಂಟೆ ಸ್ಟಡಿ ಸಾಕಿಷ್ಟು. ಒಂದು ದಿವಸದಲ್ಲಿ 10 ತಾಸು ಸಾಕು, ಸಫಿಷಿಯೆಂಟ್ ಆಯಿತು. ಮತ್ತು 8ರಿಂದ ಏನು ಮಾಡೋದು ಸರ್, 8ರಿಂದ ಏನು ಮಾಡ್ತಂದರೆ 8ರಿಂದ 9 ಗಂಟೆ ತನಕ, 8ರಿಂದ 9 ಗಂಟೆವರೆಗೆ ನೀನು ಏನು ಇವತ್ತು ಓದಿದಿ ಅದನ್ನು ಪೂರ್ತಿ ಕಂಪ್ಲೀಟಾಗಿ ರಿವಿಷನ್ ಮಾಡಬೇಕು. ತಿರುವಿ ನೋಡ್ಬೇಕು ಅದನ್ನು. 9 ಗಂಟೆಯಿಂದ 10 ಗಂಟೆ ತನಕ, 9 ಗಂಟೆಯಿಂದ 10 ಗಂಟೆ ತನಕ ಊಟ ಮಾಡಿಕೊಡ್ರಿ, ಅಡುಗೆ ಮಾಡಿಕೊಡ್ರಿ, ಹೋಗಿ ಮೆಸ್ಸಿ ಹೋಗಿ ಊಟ ಮಾಡ್ಕೊಂಬರ್ರಿ. ಮುಂದೆ 10 ಗಂಟೆಯಿಂದ 11 ಗಂಟೆ ತನಕ ಮೆಂಟಲಿಬಿಟಿ ಬಿಡಿಸ್ಬೇಕು. 11 ಗಂಟೆಗೆ ಮಲ್ಕೋಬೇಕು ಮತ್ತು 5 ಗಂಟೆಗೆ ಕೇಳಬೇಕು. ಕಂಪಲ್ಸರಿ 6 ಗಂಟೆ ರಾತ್ರಿ ನಿದ್ದೆ ಆಗ್ತದೆ. ಮಧ್ಯಾಹ್ನ 2 ಗಂಟೆ, 8 ಗಂಟೆ ಆರೋಗ್ಯವಂತ ವ್ಯಕ್ತಿ ಮಾಡ್ತಕ್ಕಂಥದ್ದು ಇದು. ನೋಡಿ, ಇದು ಈ ರೀತಿ ನೀವು ಟೈಮ್ ಟೇಬಲನ್ನು ರೂಢಿ ಮಾಡ್ಕೋಬೇಕು. ಅದಕ್ಕೆ ಪ್ಲ್ಯಾನ್ ಪ್ರಕಾರ ಓದಿದ್ರೆ ಸಕ್ಸಸ್ ಆಗ್ತದೆ ಜೀವನದಾಗ. ಏನು ಇದ್ರಾಗ ಕಷ್ಟ ಅನ್ನೋದು ಏನೂ ಇಲ್ಲ. ನೀವು ಸುಮ್ಮನೆ ಚಂತನ ಬುಕ್ಕ ಕೈ ಹಿಡ್ಕೊಂಡು ಕೂತ್ರಂದ್ರೆ ಬೇಜಾರು ಬರ್ತದೆ ಮನುಷ್ಯಾಗ. ಮೈಂಡ್ ಎಷ್ಟೊತ್ತು ನಿಮಗೆ ಕ್ಯಾಪ್ಚುರಿಟಿ ಮಾಡಬೇಕದು. ಅದಕ್ಕೂ ಒಂದು ಶಕ್ತಿ ಅದ, ಅದಕ್ಕೊಂದು ಸಾಮರ್ಥ್ಯ ಅದ, ಅದಕ್ಕೊಂದು ತಾಳ್ಮೆ ಅದ. ನೀ ಪದೇ ಪದೇ ಮೈಂಡ್ ಮೇಲೆ ಪ್ರೆಷರ್ ಹಾಕ್ಲಿಕ್ಕತ್ತೆ ಅಂದ್ರೆ ಅದು ತಗೊಳ್ಳೋದಿಲ್ಲ. ಈ ರೀತಿ ಪ್ಲ್ಯಾನ್ ಮಾಡಿ ಓದಬೇಕು. ಮತ್ತು ಏನು ಮಾಡ್ಬೇಕು ಸರ್, 3ನೇದಂದರೆ ನೀವು ನೆಕ್ಸ್ಟ್ ಮಾಡ್ತಕ್ಕಂಥ ಕೆಲಸ ಹಳೆ ಪ್ರಶ್ನೆ ಪತ್ರಿಕೆಗಳಿರ್ತಾವೆ. ಓಲ್ಡ್
ಕ್ವಶನ್ ಪೇಪರ್ ಇರ್ತಾವೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿ, ನೀವು ವಾರದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಬೇಕು. ವಾರದಲ್ಲಿ ಹಳೆ ಪ್ರಶ್ನೆ ಪತ್ರಿಕೆ ಯಾವುದಾದ್ರೂ ತೊಗೊಳ್ರಿ. ನಾ ಪೊಲೀಸ್ ಓದಲಿಕತ್ತೀನಿ, ಬರೀ ಪೊಲೀಸ್ ಕ್ವಶನ್ ಪೇಪರ್ ಅಷ್ಟೇ ತೊಗೊಳ್ಳೋದಲ್ಲ. PSI ಓದಲಿಕತ್ತೀನಿ, PSI ಕ್ವಶನ್ ಪೇಪರ್ ಅಷ್ಟೇ ಅಲ್ಲ. ನೀ ಪೊಲೀಸ್ ಆಗಬೇಕಾದ್ರೂ ನೀ SDA, FDA, KS, ಇವನ್ RRB, ನೀ ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ಗಳಿರ್ತಾವೋ ಅವೆಲ್ಲವನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡು ಪ್ರತಿ ವಾರಕ್ಕೆ ಒಂದು ಓಲ್ಡ್ ಕ್ವಶನ್ ಪೇಪರನ್ನು ಬಿಡಿಸ್ಬೇಕು. ಈ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸೋದ್ರಿಂದ ಏನು ನಮಗೆ ತಿಳಿತದೆ ಅಂದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ಮತ್ತು ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ಗಳ ಮೇಲೆ ಕ್ವಶನ್ ಕೇಳಿದೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಮುಂದೆ ನಾವು ಓದಬೇಕಾದ್ರೆ ಅದು ಭಾಳ ಈಸಿಯಾಗಿ ನಮಗೆ ತಿಳಿತದೆ. ಒಂದು ಮತ್ತು ಏನು ಮಾಡ್ಬೇಕು ಸರ್ ಅಂತಂದರೆ, ನೋಡಿ ಕೆಲವೊಂದು ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ಓದುವಾಗ ನಿದ್ದೆ ಬಂದರೆ ಹೆಂಗೆ ಮಾಡ್ಬೇಕು ಸರ್? ನಾನು ಅದಕ್ಕೆ ಹೇಳ್ತೀನಿ, ಓದುವಾಗ ನಿದ್ದೆ ಬಂದರೆ ನಿದ್ದೆ ಮಾಡ್ಬೇಕು. ನೀವು ಮೊದಲು ನಿದ್ದೆ ಮಾಡಿ, ನಿದ್ದೆ ಮಾಡಿ ಓದು, ನಿದ್ದೆಗಣ್ಣಾಗ ಓದಬಾರ್ದು. ಅದಕ್ಕೆ ಹೇಳ್ತಾರೆ ಹಿರಿಯರು, ನಿದ್ದೆಯೇ ಬುದ್ಧಿಯ ಉಗಮ ಸ್ಥಾನ ಅಂತ ಹೇಳ್ಯಾರ. ಯಾವ ವ್ಯಕ್ತಿ ಜಾಸ್ತಿ ನಿದ್ದೆ ಮಾಡ್ತಾನೆ ಆ ವ್ಯಕ್ತಿಗೆ ಜಾಸ್ತಿ ನೆನಪಿನ ಶಕ್ತಿ ಇರ್ತದೆ. ನೀವು ಒಂದು ದಿವಸ ಬೆಳಗ್ಗೆ ಒಂದು 10 ಪೇಜ್ ಓದಿದ್ರೆ ತಿಳ್ಕೊ, ಒಂದು ದಿವಸಲ್ಲಿ 60% ಮರೆ ಆಗಿಬಿಡ್ತದೆ. 60% ಮರು ಹಾರಿಬಿಡ್ತದೆ. ಮತ್ತು ಒಂದು ವಾರ ಬಿಟ್ಟರೆ ತಿಳ್ಕೊ 80% ಮರು ಹಾರಿರ್ತದೆ. ಒಂದು ತಿಂಗಳು ಬಿಟ್ಟರೆ ಅಂದ್ರೆ 99% 1% ಉಳಿತದೆ. ಮತ್ತು ಹಾಗಾದ್ರೆ ಏನು ಮಾಡ್ಬೇಕಂತಂದರೆ ಪುನಃಸ್ಮರಣೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಇಲ್ಲಿ ಪುನಃಸ್ಮರಣೆ ಮರೆವಿಗೆ ಹೋಗಿರ್ತಕ್ಕಂಥ ವಿಷಯವನ್ನು ಮತ್ತೆ ರೀಕಾಲ್ ಮಾಡ್ಕೊಳ್ಳೋದು. ಇಲ್ಲಿ 3R ಅಂತ ಹೇಳ್ತಾರೆ ನೋಡಿ. 3R ಅಂದರೆ 3R ಅಂದರೆ 3R ಅಂದರೆ 1R 1R 1R. ನೋಡು, ರೀಡಿಂಗ್, ರೈಟಿಂಗ್, ರಿವಿಷನ್. ರೀಡ್, ರೈಟ್, ರಿವಿಷನ್ 3Rಗಳು ಇರಬೇಕು ಯಾವಾಗಲೂ. ಪುನಃಸ್ಮರಣೆ ಭಾಳ ಬೇಕು. ಪುನಃಸ್ಮರಣೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ನೀನು ಎಷ್ಟು ಪುನಃಸ್ಮರಣೆ ಮಾಡಬೇಕಂತಂದರೆ ಸುಮಾರು ಒಂದು ವಿಷಯವನ್ನು 5ರಿಂದ 10 ಸಲ ಪುನಃಸ್ಮರಣೆ ಮಾಡು. ಆ 5ರಿಂದ 10 ಸಲ ಪುನಃಸ್ಮರಣೆ ಮಾಡಿದ್ದು ಮನಸ್ಸಿನ ಸುಪ್ತಾವಸ್ಥೆಗೆ ಹೋಗ್ತದೆ. ಮುಂದೆ ಆ ಸುಪ್ತಾವಸ್ಥೆಯಲ್ಲಿರ್ತಕ್ಕಂಥ ವಿಷಯ ಯಾವ ಕಾಲಕ್ಕೂ ನಿನ್ನಿಂದ ಅದು ಅಳಿಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೀ ಸುಪ್ತಾವಸ್ಥೆ ಅಂದರೆ ಏನು ಸರ್ ಅಂತಂದರೆ, ನಾವು ಒಂದು ಇಬ್ಬರು ವಿದ್ಯಾರ್ಥಿಗಳು, ನಿಮ್ಮ ಇಬ್ಬರು ಫ್ರೆಂಡ್ಸ್ಗಳು ಎಲ್ಲೋ ಒಂದು ಸ್ಕೂಲಲ್ಲಿ ಕಲ್ತಿರ್ತೀರಿ. ಆ ಸ್ಕೂಲ್ ಮುಗೀತದೆ, 10th ಮುಗೀತದೆ. ಮುಗಿದಾದ ನಂತರ ನೀನೊಂದು ಕಡೆ ಅವನೊಂದು ಕಡೆ ಹೋಗಿರ್ತದೆ. ಹೋಗಿ 10 ವರ್ಷ ಆಗಿರ್ತದೆ. ಅವನಿಗೆ ಆಲ್ರೆಡಿ ಆಲ್ಮೋಸ್ಟ್ ಆಲ್ ನೆನಪು ಹಾರಿರ್ತದೆ. ಅವ ನಿನಗೆ ಕುಣಿಡಲ್ಲ, ನಿನಗೆ ಅವಾಗ ಕುಣಿಡಲ್ಲ. ಬಟ್ ನೀ ಬೆಂಗಳೂರು ಮೆಜೆಸ್ಟಿಕ್ದಾಗ ಹೋಗ್ತಿರ್ತಿ. ಆ ಹೋಗುವಂಥ ಸಂದರ್ಭದಾಗ ಆ ನಿನ್ನ ಫ್ರೆಂಡ್ ಏನಿದ್ದಲ್ಲ 10th ಕ್ಲಾಸ್ ಒಳಗೆ, ಅಂಥ ವ್ಯಕ್ತಿನೇ ಅಲ್ಲಿ ನಡ್ಕೋತ ಹೋಗ್ತಿರ್ತಾನೆ. ಅವನಿಗೆ ನೋಡೋಣ ನಿನಗೆ ಯಾರು ನೆನಪು ಬರ್ತದೆ ಗೊತ್ತಾ? ನಿನ್ನ 10th ಇರ್ತಕ್ಕಂಥ ವಿದ್ಯಾರ್ಥಿ, ನಿನ್ನ ದೋಸ್ತ, ನಿನಗೆ ಗೆಳೆಯ ನೆನಪಿ ಬರ್ತಾನಲ್ಲ, ಅದೇ ಸುಪ್ತಾವಸ್ಥೆ ಮನಸ್ಸು. ಅದಕ್ಕೆ ಸುಪ್ತಾವಸ್ಥೆ ಮನಸ್ಸಂದ್ರೆ ನೀವೊಂದು 5ರಿಂದ 10 ಸಲ 10-20 ಸಲ ರಿವಿಷನ್ ಮಾಡದೆ ತಿಳ್ಕೊ. ಆ ವಿಷಯ ನಿನಗೆ ನೆನಪು ಹಾರಿದ್ರೂ ಸಹಿತ ನೀ ಎಲ್ಲಾದರೂ ಕ್ವಶನ್ ಪೇಪರ್ ಬಿಡಿಸ್ಲಿಕ್ಕೆ ಹೋದಂಥ ಸಂದರ್ಭದಾಗ ಅಥವಾ ಪರೀಕ್ಷೆ ಬರೀತಕ್ಕಂಥ ಸಂದರ್ಭದಾಗ ಅದು ನಿನಗೆ ಗೊತ್ತಿರಲಿಲ್ಲ ಅಂದರೂ ಆ ಪಾಯಿಂಟ್ ನೋಡಿಂದ ನಿನಗೆ ಪಟ್ಟನೆ ನೆನಪಿ ಬರ್ತಲ್ಲ, ಅದೇ ಸುಪ್ತಾವಸ್ಥೆ ಮನಸ್ಸು. ಆ ರೀತಿ ಓದಬೇಕು. ಜೊತೆಗೆ ನಾವು ಟೀಚ್ ಟು ಅದರ್ಸ್ ಅಂತ ಹೇಳ್ತೀವಿ. ಟೀಚ್ ಟು ಅದರ್ಸ್ ಅಂದರೆ ಚರ್ಚೆಗಳನ್ನು ಮಾಡಬೇಕು. ಚರ್ಚೆ ಡಿಸ್ಕಸ್ ಮಾಡಬೇಕು. ಓದಿದ್ದನ್ನು ನಾವು ಬಹಳಷ್ಟು ವಿದ್ಯಾರ್ಥಿಗಳು ತಪ್ಪು ತಿಳ್ಕೊಂಡೇವೆ. ನಾವೆಲ್ಲ ನಾವು ಓದಿದ್ದು ಮತ್ತೊಬ್ಬರಿಗೆ ಹೇಳಿದ್ರೆ ಅವ ಶಾಣೆ ಆಗ್ತಾನೆ, ಅವ ಜಾಸ್ತಿ ಮಾರ್ಕ್ಸ್ ಕೊಡ್ತಾನೆ. ನೋ, ಭಗವಂತ ಎಲ್ಲರಿಗೂ ಅವ್ರದೇ ಅಂತ ಶಕ್ತಿ ಕೊಟ್ಟಿರ್ತಾನೆ. ಹಂಗೆ ಯಾರಿಗೂ ತಿಳ್ಕೊಳ್ಕೋಬೇಡಿ. ನೀ ಓದಿದ್ದು ಡಿಸ್ಕಸ್ ಮಾಡಿದೆ ಅಂದರೆ ನಿನಗೆ ಲಾಭ. ಅದಕ್ಕೆ ಟೀಚ್ ಟು ಅದರ್ಸ್, ಚರ್ಚೆ, ಡಿಸ್ಕಸ್ ಮಾಡಬೇಕು. ನೀವು ಓದಿದ್ದನ್ನು ಮತ್ತೊಬ್ರಿಗೆ ಹೇಳಿಕೊಡ್ಬೇಕು. ಅವನಿಂದ ನೀನು ಕಲ್ಕೋಬೇಕು, ನಿನ್ನಿಂದ ಅವನು ಕಲ್ಬೇಕು. ಗುಂಪು ಚರ್ಚೆ ಮಾಡಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಓದಿನಲ್ಲಿ ಭಾಳಷ್ಟು ಸುಧಾರಣೆಗಳಾಗ್ತವೆ. ಒಂದು ಒಳ್ಳೆಯ ಸಾಧಕ ಆಗಲಿಕ್ಕೆ ಜೀವನದಾಗ ಸಾಧ್ಯ ಆಗ್ತದೆ. ಜೊತೆಗೆ ಇವೆಲ್ಲ ಅಂಶಗಳನ್ನು ಪರಿಗಣಿಸಿಕೊಂಡು ನೀವು ಓದಿದ್ದೇ ಆದರೆ ನಿಮ್ಮ ಜೀವನದಾಗ ನಿಮ್ಮ ಒಂದು ಆದಷ್ಟು ಬೇಗನೆ ಒಂದು ನೌಕರಿ ಇಡಲಿಕ್ಕೆ ಸಾಧ್ಯ ಆಗ್ತದೆ. ಇದು ಈ ರೀತಿಯಾಗಿ ಓದಬೇಕು. ಮತ್ತು ಯಾವ ಪುಸ್ತಕಗಳನ್ನ ಓದಬೇಕು ಅನ್ನೋದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ. ಎಲ್ಲರಿಗೂ ನಮಸ್ಕಾರ.